ವೀಕ್ಷಕರೇ, ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಗೋಲ್ಡು ಸುರೇಶ್ ಅವರು ಮತ್ತೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅವರು ಸೀಕ್ರೆಟ್ ಆಗಿ ಎಂಟ್ರಿಯನ್ನ ಕೊಟ್ರ. ಸೊ ಮತ್ತೆ ಯಾಕೆ ಬಿಗ್ ಬಾಸ್ ಮನೆಗೆ ಬಂದ್ರು, ಹಾಗಿದ್ರೆ ಮತ್ತೆ ಅವರ ಆಟವನ್ನ ಕಂಟಿನ್ಯೂ ಮಾಡ್ತಾರಾ, ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈಗಾಗಲೇ ಸ್ವತಃ ತಾವೇ ಎಕ್ಸಿಟ್ ಆದಂತಹ ಗೋಲ್ಡ್ ಸುರೇಶ್ ಅವರು ಯಾವುದೇ ಕಾರಣಕ್ಕೂ ನಾಮಿನೇಟ್ ಅಲ್ಲ, ಎಕ್ಸಿಟ್ ಅಂತ ಹೇಳಿದ್ರು. ಸೊ ಅವರ ಒಂದು ಫ್ಯಾಮಿಲಿ ವಿಷಯವಾಗಿ ಹೊರಗಡೆ ಹೋಗಿರ್ತಾರೆ. ಸೊ ಅವರ ಒಂದು ಏನು ಕೆಲಸಗಳಿದೆ, ಸೊ ಅದೆಲ್ಲವೂ ಕೂಡ ಅವರ ಹೆಂಡತಿನ ನಿಭಾಯಿಸ್ತಾ ಇರೋ ಕಾರಣಕ್ಕಾಗಿ ಸೊ ಅವ್ರ ಕೈಲಿ ಅದನ್ನ ನಿಭಾಯಿಸಕ್ ಆಗೋದಿಲ್ಲ. ಸೊ ಹಾಗಾಗಿ ಗೋಲ್ಡ್ ಸುರೇಶ್ ಅವ್ರನ್ನ ಕರ್ಸ್ಕೊಳ್ತಾರೆ. ಇದೀಗ ಮತ್ತೆ ಬಿಗ್ ಬಾಸ್ ಮನೆಗೆ, ಬಿಗ್ ಬಾಸ್ ನ ವೇದಿಕೆಗೆ ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಟೀಮ್ ಕರೆಸಿದ್ದಾರೆ. ಸೊ ಗೋಲ್ಡ್ ಸುರೇಶ್ ಅವರ ಭೇಟಿ ಆಗಿರ್ಬೋದು ಅಥವಾ ಗೋಲ್ಡ್ ಸುರೇಶ್ ಅವ್ರ ಜೊತೆಗೆ ಆಗಿರುವಂತಹ ವಿಡಿಯೋಗಳೆಲ್ಲ ಕೂಡ ಸದ್ಯ ವೈರಲ್ ಆಗ್ತಾ ಇರುವಂತದ್ದು. ಇವಾಗ ಡೌಟ್ ಬರೋಂಥದ್ದು, ಮತ್ತೆ ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕಾ ಬೇಡವಾ ಅಂತ ಹೇಳಿ. ಅವ್ರಿಗೆ ಒಂದು ಆಪರ್ಚುನಿಟಿಯನ್ನ ಕೊಟ್ಟು ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸಿದ್ರೆ ಅವರು ಒಂದು ಒಳ್ಳೆ ಆಟವನ್ನ ಆಡ್ತಾರೆ ಅಥವಾ ಒಂದು ಟಾಪ್ ಫೈನಲ್ ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಂತ ಅನಿಸ್ತದೆ. ಸಮಟೈಮ್ಸ್ ಗೋಲ್ಡ್ ಸುರೇಶ್ ಅವರ ಒಂದು ಕಾಮಿಡಿ ಆಗಿರ್ಬೋದು, ಅವರು ಆಡದಂತಹ ಆಟದ ವೈಖರಿ ಆಗಿರ್ಬೋದು ಅಥವಾ ಉಸ್ತುವಾರಿ ಆಗಿರ್ಬೋದು, ಸೊ ಇದನ್ನೆಲ್ಲ ಕೂಡ ನಾವು ಕೂಡ ಮಿಸ್ ಮಾಡ್ಕೊಳ್ತಾ ಇದೀವಿ. ಒಟ್ಟಿನಲ್ಲಿ ಗೋಲ್ಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟು ಸೊ ಸುದೀಪ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಸೊ ಇವಾಗ ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಮನೆಗೆ ಒಳಗೆ ಕಳಿಸ್ಬೇಕಾ ಅಥವಾ ಹೊರಗಡೆ ಕಳಿಸ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.